ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತೊಂದು ಬೂತಾಯಿ ಫ್ರೈ ಮಾಡೋಣ. ಇಲ್ಲಿ ನಾನೊಂದು ಸ್ಪೆಷಲ್ ಫಿಶ್ ಮಸಾಲ ರೆಡಿ ಮಾಡಿಬಿಟ್ಟು ಅದರಲ್ಲಿ ಫ್ರೈ ಮಾಡ್ತಾ ಇದ್ದೀನಿ. ಸೂಪರ್ ಆಗುತ್ತೆ. ಯಾವುದೇ ಫಿಶ್ ಬೇಕಿದ್ರೂ ಈ ಮಸಾಲೆಯಲ್ಲಿ ಫ್ರೈ ಮಾಡ್ಬೋದು. ಬನ್ನಿ ಅದು ಹೇಗೆ ಮಾಡೋದಂತ ನೋಡೋಣ. ಆಮೇಲೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡೋರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಬೂತಾಯಿ ಫ್ರೈ ಮಾಡೋದಕ್ಕೆ 2 ಬೂತಾಯಿ ಮೀನು ತಗೊಂಡಿದ್ದೀನಿ. ಇದು ದೊಡ್ಡ ಬೂತಾಯಿ ನೋಡಿ, ಇಷ್ಟು ದೊಡ್ಡದಿದೆ. ಸೊ ಇದಕ್ಕೊಂದು ಲೈನ್ ಹಾಕಬೇಕಾಗುತ್ತೆ ನೋಡಿ. ಕ್ಲೀನ್ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ. ಜಸ್ಟ್ ಇದಕ್ಕೆ ಈ ಥರ ಒಂದು ಲೈನ್ ಹಾಕೋಣ, ಅಂದರೆ ಮಸಾಲೆ ಎಲ್ಲ ಒಳಗಡೆ ಹೋಗೋದಕ್ಕೋಸ್ಕರ. ಅಂದರೆ ಸ್ವಲ್ಪ ದೊಡ್ಡ ಫಿಶ್ ಕಟ್ ಮಾಡಿ ಆಗಿದೆ. ನೆಕ್ಸ್ಟ್ ಇದಕ್ಕಿರುವ ಮಸಾಲ ರೆಡಿ ಮಾಡೋಣ ನಾವು. ನಾನಿಲ್ಲೊಂದು ಸ್ಪೆಷಲ್ ಟೈಪಲ್ಲಿ ಫ್ರೈ ಮಾಡ್ತಾ ಇರೋದು. ಮೊದಲೊಂದು ಮಿಕ್ಸಿ ಜಾರ್ ತಗೊಳ್ಳಿ. ಇದಕ್ಕೆ ನೋಡಿ, ಇದು ನಾನು ಕಾಶ್ಮೀರಿ ಚಿಲ್ಲಿ ಹಾಕ್ತಾ ಇದ್ದೀನಿ, ಬ್ಯಾಡಿಗೆ ಮೆಣಸು ಹಾಕ್ತಾ ಇದ್ದೀನಿ. ಇಲ್ಲಿ ನಿಮಗೆ ಬೇಕಿದ್ರೆ ಹುಡಿ ಬಳಸ್ಬೋದು, ಚಿಲ್ಲಿ ಪೌಡರ್, ಕಾಶ್ಮೀರಿ ಚಿಲ್ಲಿ ಪೌಡರ್ ಬೇಕಿದ್ರು ಬಳಸ್ಬೋದು. ನನಗೆ 2 ಫಿಶ್ಶಿಗೆ ಬೇಕಾದಷ್ಟು ಮಾತ್ರ ಮಸಾಲೆ ಮಾಡೋದು. ಒಂದು 6 ಬ್ಯಾಡಿಗೆ ಮೆಣಸು ತಗೊಂಡಿದ್ದೀನಿ. ಇದು ರೋಸ್ಟೆಡ್, ಡ್ರೈ ರೋಸ್ಟ್ ಮಾಡಿಟ್ಟ ಬ್ಯಾಡಿಗೆ ಮೆಣಸು. ನೆಕ್ಸ್ಟ್ ನಾನು ಯಾವುದು ರೋಸ್ಟ್ ಮಾಡ್ತಾ ಇಲ್ಲ, ಹಸಿ ಹಾಕ್ತಾ ಇರೋದು. ಕೊತ್ತಂಬರಿ ಬೀಜ ಒಂದು 2 ಟೀ ಸ್ಪೂನ್, ಪೌಡರ್ ಬೇಕಿದ್ದು ಬಳಸ್ಬೋದು. ಜೀರಿಗೆ ಒಂದು 1/4 ಟೀ ಸ್ಪೂನ್, ಸೋಂಪು 1/4 ಟೀ ಸ್ಪೂನ್, ಅರಿಶಿನ ಹುಡಿ ಒಂದು ಅರ್ಧ ಟೀ ಸ್ಪೂನ್ ಹಾಕೊಳ್ಳೋಣ. ಓಂಕಾಳು 1/4 ಟೀ ಸ್ಪೂನ್. ಆಮೇಲೆ ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ನಿಮಗೆ ಬೇಕಿದ್ರೆ ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿನೇ ಹಾಕೋಬಹುದು. ಒಂದು ಬೆಳ್ಳುಳ್ಳಿ ಒಂದು 5 ಎಸಳು. ಆಮೇಲೆ ಇವಾಗ ಮೊದಲು ನಾನು ಇದನ್ನ ಗ್ರೈಂಡ್ ಮಾಡಿ ತರ್ತೀನಿ. ಸ್ವಲ್ಪ ನೀರು ಆ್ಯಡ್ ಮಾಡಿಬಿಟ್ಟು ಇದನ್ನ ಫೈನ್ ಆಗಿ ಗ್ರೈಂಡ್ ಮಾಡಬೇಕು. ಆಮೇಲೆ ಇದಕ್ಕೆ ಮೇಯ್ನ್ ಆಗಿ 2 ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೋದಿಕ್ಕಿದೆ, ಅದು ನಾನು ಆಮೇಲೆ ಹೇಳಿ. ಒಂದು ತುಂಡು ಶುಂಠಿ ಆ್ಯಡ್ ಮಾಡ್ಬೋದು. ಅರ್ಧ ಲೈಮ್ ತಗೊಂಡಿದ್ದೀನಿ ನೋಡಿ. ಇವಾಗ ಇಷ್ಟು ಚೆನ್ನಾಗಿ ಗ್ರೈಂಡ್ ಮಾಡಿ ತಂದಿದ್ದೀನಿ. ನೆಕ್ಸ್ಟ್ ನಾವು ಇದಕ್ಕೆ ಸಣ್ಣ ಈರುಳ್ಳಿ, ಅಂದರೆ ಸಾಂಬಾರ್ ಈರುಳ್ಳಿ ನಾನಿಲ್ಲಿ ಆ್ಯಡ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿ ಮಾಡಿದೆ. ಇದು ಜಾಸ್ತಿಯಾಗಿ ಗ್ರೈಂಡ್ ಆಗಬಾರ್ದು, ಜಸ್ಟ್ 1 ರೌಂಡು ಗ್ರೈಂಡ್ ಆದರೆ ಸಾಕು. ಅದಕ್ಕೆ ನಾನು ಇವಾಗ ಲಾಸ್ಟಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ತುಂಬ ಸಣ್ಣ ಈರುಳ್ಳಿ ನೋಡಿ, ಅದಕ್ಕೋಸ್ಕರ ನಾನಿಲ್ಲಿ 12 ಇದೆ. ಇದಕ್ಕಿಂತ ಜಾಸ್ತಿ ಸ್ವಲ್ಪ ಬಳಸ್ಬೋದು ಬೇಕಿದ್ರೆ. ನೋಡಿ ಇಷ್ಟಿದೆ. ಓಕೆ, ಇದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಆ್ಯಡ್ ಮಾಡ್ತೀನಿ. ನಾನಿಲ್ಲಿ 1 ಕಾಯಿ ಮೆಣಸು ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಹಾಗೆ ಜಾಸ್ತಿ ಗ್ರೈಂಡ್ ಆಗಬಾರ್ದು. ಓಕೆ, ಇದನ್ನೊಂದು 2 ರೌಂಡ್ ಗ್ರೈಂಡ್ ಮಾಡಿ ತರ್ತೀನಿ ನಾನು. ಈ ರೀತಿ ಗ್ರೈಂಡ್ ಮಾಡಿ ತಂದಿದ್ದೀನಿ ನಾನು. ಓಕೆ, ನೆಕ್ಸ್ಟ್ ನಮ್ಮ ಫಿಶ್ ತಗೊಳ್ಳೋಣ. ಇಲ್ಲಿ ನಾನು ಅದರ ಸೈಡಿಗೆ ಮಸಾಲೆ ಹಾಕ್ತಾ ಇದ್ದೀನಿ. ಮಸಾಲ ರೆಡಿ ಆಗಿದೆ. ಆಮೇಲೆ ಇದಕ್ಕೆ ನಾವು ಇಲ್ಲಿ 1 ಸ್ಪೂನ್, ನಾನಿಲ್ಲಿ 1 ಟೀ ಸ್ಪೂನು ಕಾರ್ನ್ ಫ್ಲೋರ್ ಆ್ಯಡ್ ಮಾಡ್ತಾ ಇದ್ದೀನಿ. ಅಂದರೆ ಚೆನ್ನಾಗಿ ಅದಕ್ಕೆ ಅಂಟಿ ಹಿಡಿಯೋದಕ್ಕೋಸ್ಕರ ಮಸಾಲೆ ಎಲ್ಲ. ನಿಮಗೆ ಬೇಕಿದ್ರೆ ಇಲ್ಲಿ ರೈಸ್ ಫ್ಲೋರು ಆ್ಯಡ್ ಮಾಡ್ಬೋದು, ಬಟ್ ನಾನಿಲ್ಲಿ ಆ್ಯಡ್ ಮಾಡ್ತಾ ಇಲ್ಲ. ಒಂದ್ಸಲ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಸಾಲೆನ ಈ ಮೀನಿಗೆ ಫುಲ್ಲಾಗಿ ಸ್ಪ್ರೆಡ್ ಮಾಡೋಣ. ಇದು ಸ್ವಲ್ಪ ದೊಡ್ಡ ಮೀನು, ಅದಕ್ಕೋಸ್ಕರ ನಾನು ಇಷ್ಟು ಮಸಾಲೆ ಮಾಡಿದ್ದೀನಿ. ಮಸಾಲೆ ಎಲ್ಲ ಸ್ಪ್ರೆಡ್ ಮಾಡಿ ಆಗಿದೆ. ಇದನ್ನು ನಾನೊಂದು 1 ಗಂಟೆ ಹೊತ್ತು ರೆಸ್ಟ್ ಮಾಡ್ತೀನಿ. ನಾನು ಇದು ಫ್ರಿಜ್ಜಲ್ಲಿ ಇಡ್ತೀನಿ. ಫ್ರಿಜ್ಜಲ್ಲಿ ಇಟ್ಟರೆ ಒಳ್ಳೆಯದು, ಹೊರಗಡೆ ಇಟ್ಟರು ತೊಂದರೆ ಏನಿಲ್ಲ. ಓಕೆ, ಇದನ್ನು ರೆಸ್ಟ್ ಮಾಡಿದ್ದೀನಿ. ಆಮೇಲೆ ಫ್ರೈ ಮಾಡೋಣ. ಆಯಿಲ್ ಫ್ರೈ ಮಾಡೋದಕ್ಕೆ ಇಟ್ಟಿದ್ದೀನಿ ನಾನು. ಇವಾಗ 1 ಗಂಟೆ ಹೊತ್ತು ಕಲ್ತಿದೆ ನೋಡಿ. ನಮ್ಮ ಫಿಶ್ ಎಲ್ಲ ಮಸಾಲೆ ಎಳ್ಕೊಂಡು ರೆಡಿ ಆಗಿದೆ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತೀನಿ ಆಯಿಲಿಗೆ. ನಮ್ಮ ಫಿಶ್ ಫ್ರೈ ಮಾಡೋಣ ಇದರಲ್ಲಿ. ಎರಡು ಬದಿನೂ ಚೆನ್ನಾಗಿ ಫ್ರೈ ಆಗಲಿ. ನಾನಿದು ಫಸ್ಟಿಗೆ ಮೇಲ್ಭಾಗ ಅಡಿಗೆ ಹಾಕಿದ್ದೀನಿ, ಯಾಕಂದರೆ ನೋಡಿ ಇದರ ಕೆಳಗಿನ ಭಾಗದಲ್ಲಿ ಸ್ವಲ್ಪ ಮಸಾಲೆ ಇರುತ್ತೆ. ಅದನ್ನು ಇದರ ಮೇಲ್ಗಡೆ ಈ ರೀತಿ ಹಾಕೋಣ. ಇದನ್ನು ತಿರುಗಿಸಿ ಹಾಕ್ತಾ ಇದ್ದೀನಿ. ಆವಾಗ 2 ಬದಿನೂ ಚೆನ್ನಾಗಿ ಫ್ರೈ ಆಗುತ್ತೆ.
ನೋಡಿ ಇಲ್ಲಿ ಇದೆರಡು ಫ್ರೈ ಆಗಿ ರೆಡಿ ಆಗಿದೆ. ನಾನು ತೆಗಿತಾ ಇದ್ದೀನಿ. ಚೆನ್ನಾಗಿ ಎರಡು ಬದಿನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಅದೇ ಥರ ನೀವು ಟ್ರೈ ಮಾಡಿ ಫೀಡ್ಬ್ಯಾಕ್ ತಿಳಿಸಿ. ಓಕೆ, ಥ್ಯಾಂಕ್ ಯು.